ಡಿಕೆ ಶಿವಕುಮಾರ್ ಮೆಚ್ಚಿಸಲು ಪತ್ರ ಬರೆದ ಎಚ್ಕೆ ಪಾಟೀಲ್, ವೆಂಕನಗೌಡ, ಗೋವಿಂದ ಗೌಡ ಆರೋಪ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರ ಅಧಿಕಾರ ಮುಗಿಯುತ್ತಾ ಬಂತು. ಡಿಕೆ ಶಿವಕುಮಾರ್ ಅವರ ಅಧಿಕಾರ, ಆದರೆ ಇವರಿಗೆ ಸಂಪುಟದಲ್ಲಿ ಅಧಿಕಾರ ಪಡೆಯಲು ಅವರ ಮೆಚ್ಚಿಸುವ ಕಾರ್ಯ ನಡೆಸಿದ್ದಾರೆ. ಅಷ್ಟು ಭ್ರಷ್ಟಾಚಾರ ನಿಲ್ಲಿಸುವ ಮನಸ್ಸಿದ್ರೆ 24/7 ಕುಡಿಯುವ ನೀರಿನ ಯೋಜನೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ. ನಿಮ್ಮ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದು ಅದೇ ಸ್ಥಾನದಲ್ಲಿ ಮುಂದುವರಿಯುತ್ತಿದ್ರೆ ಅವರ ಮೇಲೆ ಯಾವ ಕ್ರಮ ಇಲ್ಲ. ಮತ್ತೆ ಯಾರನ್ನು ಮೆಚ್ಚಿಸಲು ಕುಮಾರಸ್ವಾಮಿ ಅವರು ಯಾವುದೇ ದೇವಸ್ಥಾನದ ಗೋಡೆ ಬಡಿಸಿಲ್ಲ. ದೇವೇಗೌಡರ ಮನೆತನದ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ನಿಮ್ಮ ಸರ್ಕಾರಕ್ಕೆ ಇಲ್ಲ ಎಂದು ಉಗ್ರವಾಗಿ ಟೀಕಿಸಿದರು. ಬ್ಯೂರೋ ರಿಪೋರ್ಟರ್, ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಪ್ರಜಾಪವರ್ ಟಿವಿ, ಗದಗ. ಇವರು ಅಭಿಷೇಕ ಮಾಡ್ತಿದ್ರ ಅಂತ ಕೇಳಿದ್ರು. ಕುಮಾರಸ್ವಾಮಿ ಅವ್ರ ಕರ್ಮಕ್ಕೆ ಕಾಂಗ್ರೆಸ್ ಇದ್ದ ಬೆಂಬಲ ತಗೊಂಡಿದ್ರು. ಆ ಕರ್ಮಕ್ಕೆ ಅವ್ರು ಏನು ಮಾಡೋಕ್ಕಾಗಲಿಲ್ಲ. ಅದು ಅವರು ಸ್ವತಂತ್ರವಾಗಿದ್ರು ಅಂದ್ರೆ ಕುಮಾರಸ್ವಾಮಿ ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿ ಅವರು ತೋರಿಸಿದ್ರು. ಯಾಕಂದ್ರೆ ಭ್ರಷ್ಟಾಚಾರದ ವಿರುದ್ಧ ಯಾರು ದೊಡ್ಡ ಹೆಜ್ಜೆ ಇಟ್ಟಾರ ಅಂದ್ರೆ ಅವ್ರು ಕುಮಾರಸ್ವಾಮಿ ಅವ್ರು ಮಾತ್ರ. ಈ ನಮ್ಮ ರಾಜ್ಯದ ಇತಿಹಾಸದೊಳಗೆ ಎಷ್ಟು ಮುಖ್ಯಮಂತ್ರಿಗಳಾಗ್ಯಾರ, ಅಷ್ಟು ಮುಖ್ಯಮಂತ್ರಿಗಳ ಒಂದು ನಾವು ಇತಿಹಾಸ ನೋಡಿದ್ರೆ ಅಂದ್ರೆ ದೊಡ್ಡ ಮಟ್ಟದಾಗ ಭ್ರಷ್ಟಾಚಾರದ ವಿರುದ್ಧ ಆಯ್ತು, ಮಹಿಳೆಯರ ಕಲ್ಯಾಣಕ್ಕಾಯ್ತು, ಈ ಸೀರೆ ಬಂದ್ ಮಾಡಿದ್ರು, ಲಾಟ್ರಿ ಬಂದ್ ಮಾಡಿದಂತ ಎದಿಗಾರಿಕೆ ಇಟ್ಟುಕೊಂಡವ್ರು ಮಾನ್ಯ ಕುಮಾರಸ್ವಾಮಿ ಅವ್ರ ಮಾತು. ಇವತ್ತು ಈ ಸರ್ಕಾರ ಸೀರೆ ಮೇಲೆನೇ ನಡೆದಿದೆ. ಒಂದ ದಿನ ಯಾರು ಉಷ್ಟು ಕುಡಿಯೋದು ಬಿಟ್ರೆ ಅಂದ್ರೆ ಸರ್ಕಾರಕ್ಕೆ ರೊಕ್ಕ ಇಲ್ಲ. ನಿನ್ನ ಪರಮೇಶ್ವರ್ ಅವ್ರು ಹೇಳ್ತಾರೆ ಗೌರ್ಮೆಂಟ್ನಾಗ ರೊಕ್ಕ ಇಲ್ಲ ಅಂತ. ಇನ್ನೂ ಏನ್ ಬೇಕು ಇವ್ರು? ಒಬ್ಬರ ಗೃಹ ಸಚಿವರು ಸರ್ಕಾರದ ಬಗ್ಗೆ ರೊಕ್ಕ ಇಲ್ಲ ಅಂತ ಹೇಳಿ ಸಾರ್ವಜನಿಕ ವೇದಿಕೆ ಮೇಲೆ ಒಪ್ಕೊಂತ ಸರ್ಕಾರದ ಇಷ್ಟು ಕೆಟ್ಟ ಪರಿಸ್ಥಿತಿ ಐತಿ. ಅದನ್ನ ಬಿಟ್ಟು ಇವ್ರು ಸುಮ್ಮನೆ ಏನದನ್ನ ತ್ಯಾಪೆ ಹಚ್ಚುವಂಥ ಕೆಲಸ ಅದನ್ನು ಮಾಡಕೊಂಡ್ರೆ ಸುಮ್ಮನೆ ಅವ್ರು ಹೇಳಿದ್ದೇನು, ನೀವು 2 ವರ್ಷ ಏನು ಮಾಡಿದ್ರಿ ಅಂತ ಕೇಳ್ಯಾರ. ಅವರು ಒಂದು ತಮ್ಮದ ಶೈಲಿ ಒಳಗೆ ಕೇಳ್ಯಾರ. ನಿಮ್ಮ ಕಸದ ಬುಟ್ಟಿಗೆ ಹಾಕ್ರಿ ಅಂದ್ರೆ ಅದು ಕಿಮ್ಮತ್ತಿಲ್ಲ ಅನ್ನಂಗೆ ಹೇಳ್ಯಾರ. ಹಂಗಿತ್ತಂದ್ರೆ ಮತ್ತೆ ಈಗ ನೀವು ಪತ್ರ ಬರೋದಾಗಲೇ 1 ವಾರ ಆಯ್ತು, ಅದಕ್ಕೆ ಏನು ಆ್ಯಕ್ಷನ್ ಆಯ್ತು ಅದನ್ನು ಕೇಳಿದರು. ಏನು ಮಾಡಿದರು ಮುಖ್ಯಮಂತ್ರಿಗಳು? ಇವ್ರು ಅಗದೇ ಅದನ್ನು ಪ್ರಾಸವಾಗಿ ಅದು ಕಸದ ಬುಟ್ಟಿಗೆ ಹೋಗುತ್ತೋ ಏನು ಹೇಳಿದ್ರೆ ಅಗದಿ ಪ್ರಾಸವಾಗಿ ಕ್ರಮದ ತೊಟ್ಟಿ ಕ್ರಮದ ತೊಟ್ಟಿಗೆ ಹೋಗುತ್ತೋ ಅಂತ ಹೇಳಿ ಅಗದಿ ಪ್ರಾಸವಾಗಿ ಹೇಳಿದ್ರು. ಮತ್ತು ಏನು ಆಗೈತೆ ಅನ್ನೋದರ ಜನಕ್ಕೆ ಗೊತ್ತಾಗುತ್ತಲ್ಲ. ನೀವು ಪತ್ರ ಬರೆದ್ರಿ, ನಮಗೂ ಕುತೂಹಲ ಆಯ್ತದ. ಪಾಪ ನಿಮ್ಮ ಪತ್ರ ಬರೋದಾದ್ಮೇಲೆ ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಅನ್ನೋದು ನಮಗೂ ಕುತೂಹಲ ಐತಿ. ಅದಕ್ಕೆ ಅದು ಏನು ಕ್ರಮ ಕೈಗೊಂಡ್ರು ಅಂತೇಳಿ ದಯವಿಟ್ಟು ತಾವು ರಾಜ್ಯದ ಜನರಿಗೆ ತಿಳಿಸ್ರಿ. ನಮ್ಮ ನಾಯಕರು ಹೇಳಿದ್ದೇನೆಂದ್ರೆ ನಿಮ್ಮ ಪತ್ರಕ್ಕೆ ಸ್ಪಂದಿಸಂಗಿಲ್ಲ ಅನ್ನೋ ಉದ್ದೇಶ ಅವ್ರು ಹೇಳಿದರು. ಸ್ಪಂದಿಸಿದ್ರೆ ದಯವಿಟ್ಟು ತಾವು ರಾಜ್ಯದ ಜನತೆಗೆ ತಿಳಿಸ್ರಿ ಅಂತ ಹೇಳ್ತೀನಿ. ನಾವು ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ 40% ಸರ್ಕಾರ PCM ಇವೆಲ್ಲ ಮಾಡಿದ್ರು. ನಮ್ಮ ಡಿ ಕೆ ಶಿವಕುಮಾರ್ ಅವರ ಮೆಚ್ಚು ಸಾಕೆ ಇವರು ಪತ್ರ ಬರೆದಾರ ಹೊರತು ಇವ್ರಿಗೆ ಅಷ್ಟು ಕಾಳಜಿ ಕಳಕಳಿ ಇತ್ತು ಅಂದರೆ ಇವರು ಯಾವಾಗ ಮಂತ್ರಿಗಳಾದ್ರೆ ಅವಾಗನ ಅದಕ್ಕೆ ಆ ವಿಷಯಕ್ಕೆ ಚಾಲನೆ ಕೊಡ್ತಿದ್ರು. ಈಗ 1,50,000 ಕೋಟಿ ನಮ್ಮ ಕನ್ನಡಿಗರ ದುಡ್ಡು ಅಂತ ಹೇಳಿ ಈಗ ಅಗದಿ ಕಳಕಳಿಲಿಂದ ಇವ್ರು ಏನು ಮಾತಾಡ್ತಿದ್ರು. ಇವ್ರು ಕಳಕಳಿನೇ ಇತ್ತು ಅಂದರೆ ಇವರು ಅವಾಗ ಮಾಡ್ಬೇಕಿತ್ತ ಕೆಲಸ. ಕಳಕಳಿ ನಮಗೂ ಹೌದಪ್ಪ ಇವ್ರು ಕಳಕಳಿ ಐತೆ ಅಂತ ಹೇಳಿ ಕನ್ನಡ ನಾಡಿನ ಜನತೆಗೆ ಅನಿಸ್ತಿತ್ತು. ಈಗ ಯಾವಾಗ ಅಧಿಕಾರ ಹಸ್ತಾಂತರ ಆಗುತ್ತೆ, ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಅಂತ ಹೇಳಿ ಏನೋ ಒಂದು ಚರ್ಚೆ ನಡೆದೈತಿ. ಅದು ಎಲ್ಲ ರಾಜಕೀಯವಾಗಿ ಚರ್ಚೆ ಆಗಕತ್ತೈತಿ. ಅಂಥ ಸಂದರ್ಭದಾಗ ಇವರು ಈ ಪತ್ರ ಬರೀತಾರ ಅಂದರೆ ಅದಕ್ಕೆ ರಾಜಕೀಯ ಉದ್ದೇಶ ಐತಿ. ಅವ್ರು ಹೇಳ್ತಾರೆ ಇದ್ರೊಳಗೆ ರಾಜಕೀಯ ಏನಿಲ್ಲ, ರಾಜಕೀಯ ಬೆರೆಸ್ಬೇಡ್ರಿ ಅಂತ ಇವರು ಹೇಳ್ತಾರೆ. ಇದರಿಂದ ಇರೋದ ರಾಜಕೀಯ. ಇವರು ಆ ಡಿ ಕೆ ಶಿವಕುಮಾರ್ ಅವ್ರನ್ನ ಮೆಚ್ಚಿಸಿ ನಾಳೆ ಅವ್ರು ಏನಾರ ಸಚಿವ ಸಂಪುಟ ಸ್ಥಾನಮಾನ ಪಡ್ಕೊಳಕ್ಕೆ ಅವ್ರು ಮುಖ್ಯಮಂತ್ರಿ ಆದರೆ ಅವ್ರನ್ನ ಪ್ಲೀಸ್ ಮಾಡೋ ಸಂಬಂಧ ಈ ಪತ್ರ ಬರೋದು. ಇವರು ನಿನ್ನೆ ಹೇಳ್ತಾರ ರಾವಣ, ಆಮೇಲೆ ಕುಂಭಕರ್ಣ ಇವು ನಾಟಕದ ಪಾತ್ರಗಳನ್ನು. ಮಾನ್ಯ HK ಪಾಟೀಲ್ರ ಇದು ರಾಮಾಯಣದ ಭಾಗ, ನಾಟಕ ಅಲ್ಲ. ಅವರು ಕುಮಾರಸ್ವಾಮಿ ಅವರು ಹಾಗೂ ಅವ್ರ ಕುಟುಂಬ, ಯಾವಾಗ ದೇವೇಗೌಡರ ಕುಟುಂಬ ಯಾವಾಗಲೂ ಧಾರ್ಮಿಕವಾಗಿ ಅವ್ರ ನಡ್ಕೊಂಡ ಬಂದಾರ. ಅದಕ್ಕೆ ಅವರು ಸ್ವಾಭಾವಿಕವಾಗಿ ಅವನ್ನ
ರೆಫರೆನ್ಸ್ ಮಾಡ್ಯಾರ ಅಷ್ಟೇ. ಅದು ನಾಟಕ ಅಲ್ಲ. ರಾಮಾಯಣದ ಏನು ಇವು ಅದಾವೋ ಅವಕ್ಕೆ ರೆಫರೆನ್ಸ್ ಕೊಟ್ಟಾರ ಹೊರತು ಅದು ಯಾವ ನಾಟಕದ ರೆಫರೆನ್ಸ್ ಅಲ್ಲ. ಅವರು ಯಾವುದೋ ದೇವಸ್ಥಾನದ ಗಾಡಿ ಯಾರ ಬಕೆಟ್ ಹಿಡಿಯೋರದ ಮಾತು ಕೇಳ್ಕೊಂಡು ಯಾವುದೋ ದೇವಸ್ಥಾನದ ಗಾಡಿ ಹೊಡೆಸ್ತಿಲ್ಲ. ಅವ್ರು ಯಾವಾಗಲೂ ದೇವಸ್ಥಾನ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಯಾವಾಗಲೂ ಶ್ರದ್ಧಾ ಭಕ್ತಿಯಿಂದ ನಡ್ಕೊಂಡು ಬಂದಂಥ ಕುಟುಂಬ. ಇವರು ಕಾಂಗ್ರೆಸ್ನವ್ರು ಮಾತಾಡಿದ್ರೆ ಪ್ರಜಾಪ್ರಭುತ್ವ ಅಂತಾರೆ. ಇವತ್ತು ಎಮರ್ಜೆನ್ಸಿಗೆ 50 ವರ್ಷ ಈ ದೇಶಕ್ಕೆ ಇವ್ರು ಯಾರು ಪ್ರಜಾಪ್ರಭುತ್ವ ಅನ್ನಬಾರ್ದು, ಪ್ರಜಾಪ್ರಭುತ್ವದ ಹೆಸರು ತಗೋಬಾರ್ದು, ಅಂಬೇಡ್ಕರ್ ಅವ್ರ ಹೆಸರು ತಗೊಳಬಾರ್ದು. ಕಾಂಗ್ರೆಸ್ನವ್ರಿಗೆ ನೈತಿಕ ಹಕ್ಕ ಇಲ್ಲ. ಇವರು ಮಾತಾಡಿದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಾರೆ. ಈ ಕಗ್ಗೊಲೆ ಮಾಡಿ 50 ವರ್ಷ ಆಯ್ತು. ಅದಕ್ಕೇನು ಈ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಉತ್ತರ ಕೊಡ್ತೈತಿ? ಇನ್ನೂ ಮಟ್ಟ ಆ ಪಕ್ಷ ಎಮರ್ಜೆನ್ಸಿ ಸಲುವಾಗಿ ಕ್ಷಮೆ ಕೇಳಿಲ್ಲ. ಕೇಳ್ಬೇಕು, ಕ್ಷಮೆ ಕೇಳ್ಬೇಕು. ಈ ದೇಶಕ್ಕೆ ಕ್ಷಮೆ ಕೇಳಬೇಕು. 50 ವರ್ಷ ಆದರೂ ಅದ್ರ ಬಗ್ಗೆ ಅವ್ರಿಗೆ ವಿಷಾದ ಇಲ್ಲ. ಈ ದೇಶದ ಎಲ್ಲ ವಿರೋಧ ಪಕ್ಷಗಳನ್ನು ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿದ ಉದಾಹರಣೆ ಯಾವ್ದಾರ ಐತಿ, ಯಾವ್ದಾರ ರಾಜಕೀಯ ಪಕ್ಷಕ್ಕಂದ್ರೆ ಅದು ಕಾಂಗ್ರೆಸ್. ಮತ್ತು ಇವರು ಮಾತಾಡಿಬಿಟ್ರೆ ಬಾಯಿ ತೆಗೆದ್ರೆ ಪ್ರಜಾಪ್ರಭುತ್ವದ ಕಗ್ಗೊಲೆ. ನಾ ಇದೇ ವಿಷಯಕ್ಕೆ ಮಾನ್ಯ ಎಚ್ ಕೆ ಪಾಟೀಲ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲಾ ಒಳಗೆ ಎಷ್ಟು ಸ್ಥಳೀಯ ಸಂಸ್ಥೆಗಳು ನೀವು ಜಿಲ್ಲಾಧಿಕಾರಿಗಳ ಆಡಳಿತದಲ್ಲಿ ನಡೆದಾವು? ನಮ್ಮ ನಗರಸಭೆ ಹಿಡ್ಕೊಂಡು ಪುರಸಭೆ ಒಳಗೆ ಅಧ್ಯಕ್ಷರಿಲ್ಲ, ಪಟ್ಟಣ ಪಂಚಾಯತಿ ಒಳಗೆ ಅಧ್ಯಕ್ಷರಿಲ್ಲ. ತಾವು ಅದಕ್ಕೆ ಉತ್ತರ ಕೊಡ್ರಿ. ಪ್ರಜಾಪ್ರಭುತ್ವದ ಪರವಾಗಿ ತಾವು ಅದಿರಿ, ಯಾಕೆ ನಮ್ಮ ನಗರಸಭೆ ಒಳಗೆ ಅಧ್ಯಕ್ಷರಿಲ್ಲಾರ್ದ ಇವತ್ತಿನ ಮಟ್ಟನೂ ನಮ್ಮ ನಗರಸಭೆ ಹೊಂಟೈತಿ? ನಾವು ಪ್ರಜಾಪ್ರಭುತ್ವದ ಪರವಾಗಿ ಅದೀರಿ ಅಂದರೆ ನಾವು ದಯವಿಟ್ಟು ಏನು ಚುನಾವಣೆ ಪ್ರೊಸೆಸ್ ಐತಿ ಅದನ್ನು ತ್ವರಿತವಾಗಿ ಮುಗಿಸ್ರಿ, ಮುತುವರ್ಜಿ ವಹಿಸ್ರಿ. ನೀವು ಪ್ರಜಾಪ್ರಭುತ್ವದ ಪರವಾಗಿ ಅದೀರಿ ಅಂತ ಹೇಳಿ ನಮಗೂ ಅನಿಸ್ತೈತಿ. ಒಂದು ದೊಡ್ಡ ಮಟ್ಟದಾಗ ಪ್ರಬಲ ಇತ್ತು ಹಳ್ಳಿ. ಏನು ನಮ್ಮ ಶಕ್ತಿ ಇತ್ತು ಒಳ್ಳೆ ಬರ್ತೈತೆ ಅಂತ ಹೇಳಿ ನಮ್ಗೆಲ್ಲರಿಗೂ ವಿಶ್ವಾಸ ಐತಿ. ಅದರ ಕಡೆ ನಮ್ಮ ರಾಜ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರೊಂದಿಗೆ ರಾಜ್ಯದ ಎಲ್ಲ ನಾಯಕರು ಕೂಡ ಎಲ್ಲ ಮತಕ್ಷೇತ್ರ, ಬರೀ ಗದಗ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲ, ಎಲ್ಲ ಮತಕ್ಷೇತ್ರಕ್ಕೆ ಅವರು ಬಂದು ಭೇಟಿ ಕೊಡ್ತಾರೆ, ಪಕ್ಷದ ಸಂಘಟನೆ ಮಾಡ್ತಾರೆ. ಹಂಗೆ ನಾನು ಮಾನ್ಯ ಎಚ್ ಕೆ ಪಾಟೀಲ್ರಿಗೆ ಹೇಳೋದೇನಂದ್ರೆ 22 ದಿನ ನಮ್ಮ ಊರಾಗ ನೀರು ಬಂದಿಲ್ಲ. ದಯವಿಟ್ಟು ಅದ್ರ ಕಡೆನೂ ಸ್ವಲ್ಪ ನಾವು ಗಮನ ಕೊಡ್ರಿ. ಮುಂದೆ ನೀವು ಗ್ರಾಮೀಣಕ್ಕೆ ಹೋಗ್ತೀರಿ, ಅದು ನಮ್ಗೆ ಗೊತ್ತೈತಿ. ಆದರೂ ಪಾಪ ನಮ್ಮ ಊರಾನ ಮಂದಿ ನಿಮ್ಗೆ ಓಟ್ ಹಾಕ್ಯಾರ. ನೀವು ಮುಂದೆ ಹೋಗೋ ಮಟ್ಟಾರ ಅವ್ರಿಗೆ ನೀರು ತುಂಗಭದ್ರಾ ನೀರು ಕುಡಿಸ್ರಿ, ತ್ರಾಸ ಕೊಟ್ಟು ಹೋಗ್ಬೇಡ್ರಿ. ಹೋಗೋರೊಳಗೆ ಪಾಪ ಯಾಕಂದ್ರೆ ಓಟ್ ಹಾಕಿ ಅನ್ನಂಗೆ ಮಾಡಬೇಡ್ರಿ ದಯವಿಟ್ಟು. ಕಡೆಗೆ 15 ದಿವ್ಸಕ್ಕಾರ ನೀರು ಬರೋಂಗೆ ಮಾಡಿ. 22-23 ದಿವಸ ಆಗ್ತೀವತ್ತು ನೀರು ಬರಲ್ಲ. ಅದು ಒಂದು ತಮ್ಮೆಲ್ಲರ ಮುಖಾಂತರ ಅದನ್ನು ಮನವಿ ಮಾಡ್ಕೊತೀನಿ. ನಮ್ಮಲ್ಲಿ ಅದು ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರ ಅಂದ್ಕೊಳ್ಳಿ. ನಮ್ಮಲ್ಲಿ 24/7 ಒಳ ಚರಂಡಿಗೆ ಸಿಕ್ಕಾಪಟ್ಟಿ ದುಡ್ಡು ಹೋಯ್ತು. ಅದನ್ನು ತನಿಖೆಗೆ ಮಾನ್ಯ ಎಚ್ ಕೆ ಪಾಟೀಲ್ ಒತ್ತಾಯಿಸ್ತಾರೆ ಅಂಥೇಳಿ ನಾನು ಅಂದ್ಕೊಂಡಿದ್ದೆ. ಭ್ರಷ್ಟಾಚಾರದ ವಿರುದ್ಧ ನಾವೇನು ಒಂದು ಹೋರಾಟ ಮಾಡೋಕ್ಕೆ ಅಣಿಯಾಗಿದ್ದೀವಿ. ನಮ್ಮ ಜಿಲ್ಲಾದಾಗಿಂದನ ತಾವು ಇದೇ 24/7 ಒಳ ಚರಂಡಿ ಒಳಗೆ ಏನೇನು ಅವ್ಯವಹಾರ ಆಗ್ಯಾವು ಆ ಭ್ರಷ್ಟಾಚಾರಕ್ಕೆ ತನಿಖೆಗೆ ತಾವು ಮುತುವರ್ಜಿ ವಹಿಸಿ ಇದನ್ನು ಯಾವ ಒಂದು ತನಿಖಾ ಸಂಸ್ಥೆ ಕೊಡ್ತೀರಿ ಕೊಟ್ಟು ನಮ್ಮಲ್ಲಿ ತನಿಖೆ ಮಾಡಿಸ್ಬೇಕಂತ ಹೇಳಿ ನಾನು ನಿಮ್ಮನ್ನ ಒತ್ತಾಯ ಮಾಡ್ತೀನಿ. ರಾಮನಾಥ್ ಮುಗಿದು ತಮ್ಗೆ ಏನಾರಿದ್ರೆ ಕೇಳಿ. ಒಂದು ದೊಡ್ಡ ಮಟ್ಟದಾಗ ಪ್ರಬಲ ಇತ್ತು ಹಳ್ಳಿ. ಏನು ನಮ್ಮ ಶಕ್ತಿ ಇತ್ತು ಒಳ್ಳೆ ಬರ್ತೈತೆ ಅಂತ ಹೇಳಿ ನಮ್ಗೆಲ್ಲರಿಗೂ ವಿಶ್ವಾಸ ಐತಿ. ಅದರ ಕಡೆ ನಮ್ಮ ರಾಜ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರೊಂದಿಗೆ ರಾಜ್ಯದ ಎಲ್ಲ ನಾಯಕರು ಕೂಡ
ಎಲ್ಲ ಮತಕ್ಷೇತ್ರ ಬರೀ ಗದಗ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲ, ಎಲ್ಲ ಮತಕ್ಷೇತ್ರಕ್ಕೆ ಅವರು ಬಂದು ಭೇಟಿ ಕೊಡ್ತಾರೆ, ಪಕ್ಷದ ಸಂಘಟನೆ ಮಾಡ್ತಾರೆ. ಹಂಗೆ ನಾನು ಮೊನ್ನೆ ಎಚ್ ಕೆ ಪಾಟೀಲ್ರಿಗೆ ಹೇಳೋದು ಏನಂದ್ರೆ 22 ದಿನ ನಮ್ಮ ಊರಾಗ ನೀರು ಬಂದಿಲ್ಲ. ದಯವಿಟ್ಟು ಅದ್ರ ಕಡೆನೂ ಸ್ವಲ್ಪ ನಾವು ಗಮನ ಕೊಡ್ರಿ. ಮುಂದೆ ನೀವು ಗ್ರಾಮೀಣಕ್ಕೆ ಹೋಗ್ತೀರಿ, ಅದು ನಮ್ಗೆ ಗೊತ್ತೈತಿ. ಆದರೂ ಪಾಪ ನಮ್ಮ ಊರಾನ ಮಂದಿ ನಿಮ್ಗೆ ಓಟ್ ಹಾಕ್ಯಾರ. ನೀವು ಮುಂದೆ ಹೋಗೋ ಮಟ್ಟಾರ ಅವ್ರಿಗೆ ನೀರು ತುಂಗಭದ್ರಾ ನೀರು ಕುಡಿಸಿ ಟ್ರಾನ್ಸ್ಪೋರ್ಟ್ ಹೋಗ್ಬೇಡ್ರಿ. ಹೋಗೋರೊಳಗೆ ಪಾಪ ಯಾಕಂದ್ರೆ ಓಟ್ ಹಾಕಿ ಅನ್ನಂಗೆ ಮಾಡಬೇಡ್ರಿ ದಯವಿಟ್ಟು. ಕಡೆಗೆ 15 ದಿವ್ಸಕ್ಕಾರ ನೀರು ಬರೋಂಗೆ ಮಾಡಿ. 22-23 ದಿವಸ ಆಗ್ತೀವತ್ತು ನೀರು ಬರಲ್ಲ. ಅದು ಒಂದು ತಮ್ಮೆಲ್ಲರ ಮುಖಾಂತರ ಅದನ್ನು ಮನವಿ ಮಾಡ್ಕೊತೀನಿ. ನಮ್ಮಲ್ಲಿ ಅದು ಭ್ರಷ್ಟಾಚಾರಕ್ಕೆ ಒಳ ಭ್ರಷ್ಟಾಚಾರ ಅಂದ್ಕೊಳ್ಳಿ. ನಮ್ಮಲ್ಲಿ 24/7 ಒಳ ಚರಂಡಿಗೆ ಸಿಕ್ಕಾಪಟ್ಟಿ ದುಡ್ಡು ಹೋಯ್ತು. ಅದನ್ನು ತನಿಖೆಗೆ ಮಾನ್ಯ ಎಚ್ ಕೆ ಪಾಟೀಲರು ಒತ್ತಾಯಿಸ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಭ್ರಷ್ಟಾಚಾರದ ವಿರುದ್ಧ ನಾವೇನು ಒಂದು ಹೋರಾಟ ಮಾಡೋಕ್ಕೆ ಅಣಿಯಾಗಿರಿ. ನಮ್ಮ ಜಿಲ್ಲಾದಾಗಿಂದನ ತಾವು ಇದೇ 24/7 ಒಳ ಚರಂಡಿ ಒಳಗೆ ಏನೇನು ಅವ್ಯವಹಾರ ಆಗ್ಯಾವ ಆ ಭ್ರಷ್ಟಾಚಾರಕ್ಕೆ ತನಿಖೆಗೆ ತಾವು ಮುತುವರ್ಜಿ ವಹಿಸಿ ಇದನ್ನು ಯಾವ ಒಂದು